ಯಾರಿಲ್ಲ ಬನ್ನಿ ಬನ್ನಿ ಹೆದರ್ಕೋಬೇಡಿ ಗೊತ್ತಾದ್ರೆ ಕಷ್ಟ ಕಲ ಗೊತ್ತಾಗಲ್ಲ ಸುಮ್ಮನಿರಿ ಹಿಂಗಾಗ್ತಿದೆ ಮಾತಾಡಿ ಮಾತಾಡಿ ಹಲೋ ಶ್ರೀ ಅಮ್ಮ ಗುರ್ತು ಸಿಗ್ತೇನೋ ಶ್ರೀ ಮರ್ತೇ ಬಿಟ್ಟಿದೀಯ ಅನ್ಕೊಂಡೆ ಮರಿತೀನಿ ಅನ್ಸುತ್ತಾ ಎಲ್ಲಿದೆಯೋ ಕಂದ ಆಫೀಸು ಅದು ಗೊತ್ತಾಯ್ತು ಎಲ್ಲಿ ಉಳ್ಕೊಂಡಿದ್ಯಾ ಹೋಟೆಲ್ ಇಷ್ಟು ದೊಡ್ಡ ಮನೆ ಇಟ್ಕೊಂಡು ಹೋಟ್ಲಲ್ಲಿ ಉಳ್ಕೊಳ್ಳೋ ಅವಶ್ಯಕತೆ ಇದೆಯೇನೋ ಅನಿವಾರ್ಯತೆ ಇದೆಯಲ್ಲಮ್ಮ ಊಟ ತಿಂಡಿ ಎಲ್ಲ ಸರಿ ಹೋಗ್ತಿದೆಯಾ ಅಲ್ಲಿ ನಿಮ್ಮಷ್ಟು ರುಚಿಯಾಗಿ ಮಾಡೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ ಬಿಡಿ ಏನೋ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ತಿನ್ಬೇಕಷ್ಟೆ ನೀನಿವತ್ತು ಬೆಳಿಗ್ಗೆ ಮನೆಗೆ ವಾಪಸ್ ಬಂದ್ಬಿಡ್ತೀಯ ಅಂತ ಎಲ್ಲರೂ ಕಾಯ್ತಾ ಇದ್ವಿ ಕಣ ಕಾಯಬೇಡಿ ಮಾಮ್ ಅಂದ್ರೆ ಮಾತಕ್ಕ ಅವಾಗಿಂದ ನೀವೇ ಮಾತಾಡ್ತಿದ್ದೀರಾ ಈಗ ನಾನು ಸರ್ದಿ ಹಲೋ ಶ್ರೀ ನಾನ್ ಕಣೋ ಹೇಗಿದ್ದೀರ ಕಲ ಮಾಮ್ ಏನೋ ಇದೀವಪ್ಪ ನಮ್ ನೆನಪು ಬರ್ತಿಲ್ವೇನೋ ನಿಂಗೆ 27 ವರ್ಷ ಕಣ್ಣಲ್ಲಿ ಕಂಡಿಟ್ಟು ನೋಡ್ಕೊಂಡಿದ್ದೀರಾ ನಿಮ್ಮ ಪ್ರೀತಿ ಕೊಟ್ಟಿದ್ದೀರಾ ನೆನಪಾಗ್ದೇ ಇರ್ತೀರಾ ಸದಾ ನೆನಪಾಗ್ತಾನೆ ಇರ್ತೀರಾ ಮಾಮ್ ನಮಗೂ ಅಷ್ಟೇ ನೀನ್ ಇಲ್ದೆ ಒಂದಿನ ಹೇಗ್ ಕಳೆದ್ವಿ ಅಂತ ಆ ದೇವ್ರಿಗೆ ಗೊತ್ತು ಜಾನ್ವಿ ಅಂತೂ ನೀನ್ ಹೋದಾಗಿಂದ ಒಂದ್ ಗುಟಕ್ ನೀರ್ ಕೂಡ ಕುಡ್ದಿಲ್ಲ ಗೊತ್ತಾ ಹೌದಾ ನೀವ್ ಯಾರಾದ್ರೂ ತಿಳಿಸ್ ಹೇಳ್ಬೇಕಲ್ವಾ ಮಾಮ್ ಎಲ್ರೂ ಹೇಳಾಯ್ತು ಶ್ರೀ ಬಲವಂತ ಮಾಡಕ್ಕೆ ನಮಗೂ ಮನ್ಸು ಬರ್ತಿಲ್ಲ ಪಾಪ ಕಣ ಅವಳು ನಿನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ ಅವಳು ಊಟ ಮಾಡಿಲ್ಲ ಅಂತ ಮನೇಲಿ ನಾವು ಕೂಡ ಅನ್ನ ನೀರು ಮುಟ್ಟಿಲ್ಲ ಗೊತ್ತಾ ಪ್ಲೀಸ್ ನೀವು ಇಷ್ಟೊಂದು ವೀಕ್ ಆದರೆ ನನಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ ನಾನೊಂದು ಒಳ್ಳೆ ಉದ್ದೇಶಕ್ಕೆ ಮನೆ ಬಿಟ್ಟು ಬಂದಿದ್ದೇನೆ ಅದು ಈಡೇರೋವರೆಗೂ ನೀವೆಲ್ಲರೂ ಒಬ್ರ ಬಗ್ಗೆ ಇನ್ನೊಬ್ರು ಕೇರ್ ತಗೋಬೇಕಲ್ವಾ ನಮ್ಗಿದೆಲ್ಲ ಹೊಳಿಲೇ ಇಲ್ಲ ನೋಡು ಹೌದು ನೀನ್ ಯಾಕೆ ಮನೆ ಬಿಟ್ಟು ಹೋಗಿದ್ದು ಅದನ್ನ ಆಮೇಲೆ ಹೇಳ್ತೀನಿ ಜಾನು ಇದ್ರೆ ಫೋನ್ ಕೊಡ್ತೀರಾ ಅವಳು ಇಲ್ಲ ಕಣೋ ಅವಳು ಬಂದ್ಮೇಲೆ ನಿಂಗೆ ಫೋನ್ ಮಾಡಿಸ್ತೀನಿ ಆಯ್ತಾ ಈಗ ಹೇಳ್ತೀರಾ ಆಮೇಲೆ ಮರ್ತು ಬಿಡ್ತೀರಾ ಚೆಕ್ ಬುಕ್ ತಗೊಂಡು ಜಾನುನೇ ಬರ್ತಾಳೆ ಅಂತ ಎಷ್ಟು ಆಸೆಯಿಂದ ಕಾಯ್ತಿದ್ದೆ ಗೊತ್ತಾ